ನಮಸ್ತೆ ವೀಕ್ಷಕರೇ, ಕುಮಾರ್ ನ್ಯೂಸ್ ಒನ್ ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಕೈ ನಾಯಕರ ಒಂದು ಹಗರಣದ ಮೂಲಕ ಹಣಿಯೋದಕ್ಕೆ ಸಿದ್ಧತೆಯನ್ನು ನಡೆಸಿಕೊಂಡಿರ್ತಕ್ಕಂಥ ಮೈತ್ರಿ ಪಕ್ಷಕ್ಕೆ ಒಂದು ಬಹುದೊಡ್ಡ ಒಂದು ಹೊಡೆತ ಬಿದ್ದಿದೆ ಅಂತಲೇ ಹೇಳಲಾಗ್ತಾ ಇದೆ. ಈ ಮೈತ್ರಿ ಪಕ್ಷದ BJP JDS ಅನ್ನು ಹಣಿಯೋದಕ್ಕೆ ಒಂದು ಭರ್ಜರಿ ಪ್ಲ್ಯಾನನ್ನು ಮಾಡ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ, ಈ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಏನು ಪ್ಲ್ಯಾನಪ್ಪ ಅಂತಂದರೆ, ಒಂದು BJP ಆಡಳಿತಾವಧಿಯಲ್ಲಿ ಮತ್ತು JDS ಆಡಳಿತಾವಧಿಯಲ್ಲಿ ಏನೇನು ಭ್ರಷ್ಟಾಚಾರಗಳನ್ನು ಮಾಡಿದ್ದ ಪ್ರಭಾವಿ ನಾಯಕರ ವಿರುದ್ಧ ಅವರ ಹಗರಣಗಳನ್ನು ಡೆಲ್ಲಿಯಲ್ಲಿ ಬಿಡುಗಡೆ ಮಾಡೋದ್ರ ಮೂಲಕ ಡೆಲ್ಲಿಯ ನಾಯಕರ ಹೈಕಮಾಂಡ್ಗೆ ಮುಜುಗರಕ್ಕೆ ಒಳಪಡಿಸೋದು ಮತ್ತು ರಾಜ್ಯ ನಾಯಕರನ್ನು ಈ ಒಂದು ಹಗರಣದ ಅವರು ಮಾಡಿರೋ ಭ್ರಷ್ಟಾಚಾರವನ್ನು ಹೊರಗೆಳೆಯೋದ್ರ ಮೂಲಕ ಇವರಿಗೂ ಒಂದು ಬಿಸಿ ಮುಟ್ಟಿಸೋವಂಥ ಕೆಲಸವನ್ನು ಸಹ ಒಂದು BJP ನಾಯಕರಿಗೆ ಮುಟ್ಟಿಸೋವಂಥ ಕೆಲಸವನ್ನು ಕಾಂಗ್ರೆಸ್ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದೆ ಅಂತಲೇ ಒಂದು ಸುದ್ದಿ ಬರ್ತಾ ಇದೆ ವೀಕ್ಷಕರೇ. ಹಾಗಾದರೆ ಯಾರ ಒಂದು ನಾಯಕರ ಒಂದು ಭ್ರಷ್ಟಾಚಾರವನ್ನು ಬಯಲಿಗೆಳೆದ್ರೆ ಒಂದು BJP ಸುಮ್ಮನಾಗುತ್ತೆ ಅಂತ ಒಂದು ಗಮನಾರ್ಹ ವಿಷಯ ಆಗ್ತದೆ. ಯಾರೋ ಒಂದು ಸಣ್ಣ ಪುಟ್ಟ ಲೀಡ್ರ್ಗಳ ಒಂದು ಹಗರಣವನ್ನು ಬಯಲಿಗೆಳೆದ್ರೆ ಇದು ಏನೂ ವರ್ಕೌಟ್ ಆಗಲ್ಲ. ರಾಜ್ಯದ ಪ್ರಭಾವಿ ಪ್ರತಿಪಕ್ಷ ನಾಯಕರು ಇಲ್ಲ ರಾಜ್ಯಾಧ್ಯಕ್ಷರು, ಪಕ್ಷದ ಚುಕ್ಕಾಣಿ ಹಿಡಿದಿರ್ತಂಥ ರಾಜ್ಯಾಧ್ಯಕ್ಷರು ಈ ಒಂದು ಭ್ರಷ್ಟಾಚಾರವನ್ನು ಬಯಲಿಗೆಳೆದ್ರೆ ನಾವು ಒಂದು ಯಶಸ್ಸನ್ನು ಸಾಧಿಸೋಕ್ಕೆ ಸಾಧ್ಯ ಅನ್ನೋ ಒಂದು ಪ್ಲ್ಯಾನನ್ನು ಹಾಕ್ಕೊಂಡು ಇವತ್ತು ಕಾಂಗ್ರೆಸ್ ಒಂದು ಡೆಲ್ಲಿಯ ಒಂದು ಪ್ರವಾಸವನ್ನು ಕೈಗೊಂಡಿದ್ದಾರೆ ಅನ್ನೋ ಮಾತುಗಳು ಸಹ ಕೇಳಿಬರ್ತಾ ಇದೆ. ಹಾಗಾದರೆ ಈ ಒಂದು ಸಂಜೆಯಲ್ಲಿ DK ಶಿವಕುಮಾರ್ ಅವರು ಮತ್ತು ಮೊನ್ನೆ ಸಿದ್ದರಾಮಯ್ಯ ಅವರು ಏನು ಇವು ಡೆಲ್ಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ, ಇಲ್ಲಿ ಏನು ಮೀಟಿಂಗ್ ನಡೆಯುತ್ತೆ, ಇಲ್ಲಿ ಏನು ಒಂದು ಮೆಸೇಜನ್ನು ಕೊಡ್ತಾರೆ, ಇಲ್ಲಿ ರಾಜ್ಯ ನಾಯಕರಿಗೆ, ಕಾಂಗ್ರೆಸ್ನ ರಾಜ್ಯ ನಾಯಕರಿಗೆ ಯಾವ ಥರ ಒಂದು BJPಯನ್ನು ಕಟ್ಟಿ ಹಾಕೋದಕ್ಕೆ ಯಾವ ಥರ ಒಂದು ಪ್ಲ್ಯಾನಿಂಗನ್ನು ಮಾಡಬೇಕು ಅನ್ನೋದನ್ನು ಚರ್ಚೆ ಮಾಡೋದ್ರ ಮೂಲಕ ಇವತ್ತು ಒಂದು BJPಗೆ ಒಂದು ಹೊಡೆತವನ್ನು ಕೊಡೋದಕ್ಕೆ ಒಂದು ಪ್ಲ್ಯಾನನ್ನು ರೂಪಿಸೋದಕ್ಕೆ ಇವತ್ತು ಡೆಲ್ಲಿಗೆ ಹೊರಟಿದ್ದಾರೆ CM ಸಿದ್ದರಾಮಯ್ಯನವರು ಅಂತೆಲ್ಲ ಹೇಳಲಾಗ್ತಾ ಇದೆ ವೀಕ್ಷಕರೇ. ಹಾಗಾದರೆ ಇದೆಲ್ಲದರ ಮಧ್ಯೆಯೂ ಸಹ CM ಅವರಿಗೆ ಈ ಮೂಡ ಹಗರಣ ಮತ್ತು ವಾಲ್ಮೀಕಿ ಹಗರಣ ದೊಡ್ಡದಾದಂಥ ಒಂದು ಮುಜುಗರಕ್ಕೆ ಒಳಗಾಗಿದ್ದಾರೆ ಅಂತಂದರೆ ತಪ್ಪಾಗಲಾರದು. ಯಾಕಪ್ಪ ಅಂತಂದರೆ ಈ ನಾಗೇಂದ್ರ ಅವರು ಈ ವಾಲ್ಮೀಕಿ ಹಗರಣ ಮತ್ತು ಈ ಮೂಡ ಹಗರಣದಲ್ಲಿ CM ಸಿದ್ದರಾಮಯ್ಯನವರು ತೀವ್ರ ಮುಜುಗರಕ್ಕೆ ಒಳಗಾಗಿದ್ದಾರೆ ಅಂತಂದರೆ ತಪ್ಪಾಗಲಾರದು. ಯಾಕಪ್ಪ ಅಂತಂದರೆ ಈ ಹಗರಣದಿಂದ ನಾವು ಇಷ್ಟು ವರ್ಷ ಮಾಡ್ಕೊಂಡಿದ್ದಂಥ ಕೆಲಸ ಮತ್ತು ಈ ಉಚಿತ ಭಾಗ್ಯಗಳನ್ನು ಕೊಟ್ಟು ಈ ರಾಜ್ಯದ ಜನರ ಮನಸ್ಸನ್ನು ಗೆದ್ದು ಇವತ್ತು ನಾವು ಒಳ್ಳೆಯ ಆಡಳಿತ ನಡೆಸೋದ್ರಲ್ಲಿ ಯಾವುದೇ ಸಂಶಯ ಇದ್ದಿಲ್ಲ. ಆದರೆ ಈ 2 ಹಗರಣ ಈ ತೀವ್ರ ಕಾಂಗ್ರೆಸ್ ಪಕ್ಷಕ್ಕೆ ಹೊಡೆತ ಬಿದ್ದಿದೆ. ಡೆಲ್ಲಿ ಮಟ್ಟದಲ್ಲೂ ಸಹ ಮುಜುಗರಕ್ಕೆ ಒಳಗಾಗಿದೆ ಅಂತಲೇ ಹೇಳಲಾಗ್ತಾ ಇದೆ. BJP ನಾಯಕರು ಸಹ ಈ ಮೂಡ ಹಗರಣವನ್ನು ಇಟ್ಟುಕೊಂಡು CM ಸಿದ್ದರಾಮಯ್ಯನವರನ್ನು ಕಟ್ಟಿ ಹಾಕೋದಕ್ಕೆ ಅಂತಲೇ ಬೆಂಗಳೂರಿನಿಂದ ಮೈಸೂರುವರೆಗೆ ಬೃಹತ್ ಪಾದಯಾತ್ರೆಯನ್ನು ಸಹ ಕೈಗೊಂಡಿದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ. ಇದರಲ್ಲಿ JDSನ ಕುಮಾರಸ್ವಾಮಿ ಅವರು ಮತ್ತು BJPಯ ರಾಜ್ಯಾಧ್ಯಕ್ಷರಂಥ ವಿಜೇಂದ್ರ ಅವರು ಮತ್ತು R ಅಶೋಕ್ ಅವರು ಮತ್ತು ಯಡಿಯೂರಪ್ಪನವರು ಈ ಬೃಹತ್ ಪಾದಯಾತ್ರೆಗೆ ಚಾಲನೆಯನ್ನು ಕೊಡಿಸೋದ್ರ ಮೂಲಕ ಮೈಸೂರುವರೆಗೂ ಈ ಮೂಡ ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ. ಕೊನೆ ದಿವಸದಲ್ಲಿ ಬೃಹತ್ತಾದ ಸಮಾರಂಭವನ್ನು ನಡೆಸೋದ್ರ ಮೂಲಕ ಅಲ್ಲಿ ರಾಷ್ಟ್ರೀಯ ನಾಯಕರನ್ನು ಕರೆಸೋದ್ರ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಈ ಪಾದಯಾತ್ರೆಗೆ ಟಕ್ಕರ್ ಕೊಡಲಿಕ್ಕೆ ಸಹ ಕಾಂಗ್ರೆಸ್ ಏನು ಸುಮ್ಮನೆ ಇಲ್ಲ ಅಂತಲೇ ಹೇಳಲಾಗ್ತಾ ಇದೆ. ಅವರು ಸಹ ಪಾದಯಾತ್ರೆ ಎಲ್ಲೆಲ್ಲಿ ಮಾರ್ಗವಾಗಿ ಹೋಗ್ತದೋ ಅಲ್ಲೆಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡೋದ್ರ ಮೂಲಕ ಕಾಂಗ್ರೆಸ್ ಪಕ್ಷ ಈ BJP ನಡೆಸಿದ್ದಂಥ ಆಡಳಿತಾವಧಿಯಲ್ಲಿ ಎಷ್ಟೆಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅದನ್ನು ಸಹ ಪಿನ್ ಟು ಪಿನ್ ನಾವು ಮೀಡಿಯಾವನ್ನು ಕರೆಸಿ ಸುದ್ದಿಗೋಷ್ಠಿಯನ್ನು ಮಾಡಿ ಆಯಾ ತಾಲೂಕ್ ವೈಸ್ ಮೂಲಕ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಬಿಚ್ಚಿಡ್ತೀವಿ ಅಂತ ಸಹ ಹೇಳಿಕೆಯನ್ನು ಸಹ ಕೊಡ್ತಾ ಇದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ. ಆದರೆ ಈ ಇಬ್ಬರ ಕಿತ್ತಾಟ ಇನ್ನೂ ಯಾವ ಮಟ್ಟಕ್ಕೆ ಹೋಗುತ್ತೆ, ಈ ಸರ್ಕಾರದ ಆಡಳಿತ ಇನ್ನೂ ಯಾವಾಗ ಸ್ಟೇ ಆಗುತ್ತೆ ಅನ್ನೋದು ಸಹ ನಾವು ನೋಡಬೇಕಾಗ್ತದೆ ವೀಕ್ಷಕರೇ. ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.